ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆಲೆ ಟೈಮ್ ಬಂದು 10 ಗಂಟೆ ಆಗಿದೆ. ನಾವು ಎಂತಕ್ಕಪ್ಪ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ, ಇವತ್ತು ನಮ್ಮ ಹಸ್ಬೆಂಡ್ ಬರ್ತಡೇ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಲೆಟ್ಸ್ ಸ್ಟಾರ್ಟ್ ದ ಬ್ಲಾಗ್. ನಿನ್ನೆ ವಿಡಿಯೋನು ಸ್ವಲ್ಪ ಇಲ್ಲಿ ಹ್ಯಾಡ್ ಮಾಡ್ತಾ ಇದ್ದೀನಿ. ಬರ್ತಡೇಗೆ ಅಂತ ಬಟ್ಟೆ ತೊಗೊಬರೋಣ ಅಂತ ಶಾಪ್ ಹತ್ರ ಹೋಗ್ತಾ ಇದ್ದೀವಿ. ಈ ಶಾಪಲ್ಲಂತೂ ತುಂಬ ಚೆನ್ನಾಗಿದೆ ಬಟ್ಟೆಗಳಂತೂ, ತುಂಬ ವೆರೈಟಿ ಕೂಡ ಇತ್ತು ಬಟ್ಟೆಯಲ್ಲಿ. ಚೆನ್ನಾಗಿದೆ. ನಾವು ಮನೆಗೆ ಬಂದಮೇಲೆ 12 o'clock ಆದಮೇಲೆ ನಾವು ಕೇಕ್ ಕಟ್ಟಿಂಗ್ ಮಾಡಿಸೋಣ ಅಂತ ಪಾಪನು ಮತ್ತು ಅವ್ರ ಅಪ್ಪನೂ ಎಬ್ಸಿದ್ವಿ. ಅವನೇ ಫಸ್ಟ್ ವಿಶ್ ಕೂಡ ಹೇಳ್ದ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಬ್ಲೆಸ್ಟರ್ನ ಹಚ್ಬೇಕಾದ್ರೆ ಪಾಪ ತುಂಬ ಭಯಪಡ್ತಿದ್ದ. ನಾವೇನು ಗ್ರ್ಯಾಂಡಾಗೆಲ್ಲ ಮಾಡಲ್ಲ, ಸಿಂಪಲಾಗಿ ಕೇಕ್ ಕಟ್ಟಿಂಗ್ ಅಷ್ಟೇ ಮಾಡಿಸೋದು. ಅವ್ರಿಗೂ ಗ್ರ್ಯಾಂಡಾಗಿ ಮಾಡಿದ್ರೆ ಅದೆಲ್ಲ ಇಷ್ಟ ಆಗಲ್ಲ. ಕೇಕ್ ಕಟ್ಟಿಂಗ್ ಟೈಮಲ್ಲಿ ನಾವು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಅದಕ್ಕೋಸ್ಕರ ಫೋಟೋಸ್ನ ಆ್ಯಡ್ ಮಾಡಿದ್ದೀನಿ. ಬೆಳಗ್ಗೆ ಎದ್ದು ಹಾಲ್ಕೀರು ಮತ್ತು ಪಲಾವ್ನ ಮಾಡಿಟ್ಟು ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಪಾಪು ಮುಂದೆ ಸೀಟಲ್ಲೇ ಕುತ್ಕೋತೀನಿ ಅಂತ ತುಂಬ ಹಠ ಮಾಡ್ತಾಯಿದ್ದ. ಸರಿ ಅಂತಂದ್ಬಿಟ್ಟು ನಾನು ಹಿಂದೆ ಸೀಟ್ಗೆ ಹೋಗಿ ಕುತ್ಕೊಂಡ್ವಿ. ತುಂಬ ಏನು ಟ್ರಾಫಿಕ್ ಏನು ಇರಲಿಲ್ಲ, ಬೇಗನೆ ರೀಚ್ ಆದ್ವಿ ದೇವಸ್ಥಾನಕ್ಕೆ. ಅವ್ನು ಹಿಂದೆ ಮುಂದೆ ಬರ್ತೀನಿ ಅಂತ ಹಂಗೆ ಆಟ ಆಡ್ತಾಯಿದ್ದ. ಫೈನಲಿ ನಾವು ದೇವಸ್ಥಾನಕ್ಕೆ ರೀಚ್ ಆದ್ವಿ. ಶ್ರೀ ಬಸವೇಶ್ವರ ಗಾಯತ್ರಿ ದೇವಸ್ಥಾನ HSR ಇದೆ. ಪಾಪು ಅಂತೂ ಖುಷಿ ಪಟ್ಟ ದೇವಸ್ಥಾನ ನೋಡಿ. ಅವನಿಗೆ ದೇವಸ್ಥಾನ ಅಂದರೆ ತುಂಬಾ ಇಷ್ಟ. ಇಲ್ಲಿ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿತ್ತು. ಅಲ್ಲಿ ವಾತಾವರಣವೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಫಸ್ಟ್ ಎಂಟ್ರೆನ್ಸಲ್ಲಿ ಆಂಜನೇಯನ ದೇವಸ್ಥಾನ ಇರೋದ್ರಿಂದ ಅಲ್ಲೇ ಕೈ ಮುಕ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ವಿ. ಒಳಗಡೆ ಅಂತೂ ಯಾವುದೇ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಅಲೋ ಇಲ್ಲ. ಅದಕ್ಕೋಸ್ಕರ ನಾನು ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲೇ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟರು, ಅಲ್ಲಿ ತಿಂದ್ಕೊಂಡು ಆ ಹೋಟೆಲ್ಗೆ ಹೋಗಿ 1-2 ವಡೆ ತಿಂದ್ಕೊಂಡು ಅವ್ರು ಟೀ ತೊಗೊಂಡ್ರು. ಟೀಯಲ್ಲಿ ಕುಡ್ಕೊಂಡು ನಾವು ಫೋರಮ್ ಮಾಲ್ಗೆ ಹೋದ್ವಿ. ಫೋರಮ್ ಮಾಲಲ್ಲಿ ಏನೋ ನಾವು ತೊಗೊಳ್ಳೋದೇನೋ ಇರಲಿಲ್ಲ, ಸುಮ್ಮನೆ ವಿಸಿಟ್ ಕೊಟ್ವಿ ಅಷ್ಟೇ. ತುಂಬಾ ಚೆನ್ನಾಗಿದೆ ಫೋರಮ್ ಮಾಲ್ ಅಂತೂ. ಅಲ್ಲಿಂದ ಪಾಪುಗೆ ಆಟ ಆಡ್ಸೋಣ ಅಂತ ಅವನನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವನಂತೂ ತುಂಬಾ ಭಯ ಬಿದ್ದ ಆಟ ಆಡೋದಕ್ಕೆ. ಅವನು ಯಾವುದೂ ಆಟನೂ ಆಡಲಿಲ್ಲ, ಫುಲ್ ಗೊಂಬೆ ನೋಡ್ತಾ ಇದ್ದ. ಮತ್ತು ಚಾಕ್ಲೇಟ್ದು ಆಟ ಇತ್ತು, ಅದನ್ನು ನೋಡ್ತಾ ಇದ್ದ ಅಷ್ಟೇ. ಅವನು ಯಾವುದೂ ಆಟನೂ ಆಡಲಿಲ್ಲ. ಅದಕ್ಕೋಸ್ಕರ ನಾವು ಅದಕ್ಕೆ ಪೇ ಮಾಡಿ ನಾವು ಆಟ ಆಡಿಸ್ಲಿಲ್ಲ ಅಷ್ಟೇ. ಅಲ್ಲಿರೋ 3D ವ್ಯೂನ ನೋಡಿಕೊಂಡು ಪಾಪು ತುಂಬ ಭಯನೇ ಪಟ್ಟಿದ್ದ. ಅದಕ್ಕೋಸ್ಕರ ಅವರಪ್ಪ ಕಂಫರ್ಟ್ ಫೀಲ್ ಮಾಡೋದಕ್ಕೆ ಅವನ ಜೊತೆನೇ ಕೂತ್ಕೊಂಡ್ರು. ಆದ್ರೂ ಅಷ್ಟೊಂದು ಕಂಫರ್ಟ್ ಫೀಲ್ ಮಾಡಲಿಲ್ಲ ಅವನು. ಅವ್ನಿಗಿನ್ನೂ ಏಜು ಚಿಕ್ಕದ್ರಿರೋದ್ರಿಂದ ಅವ್ನು ತುಂಬಾ ಭಯ ಪಡ್ಕೋತಿದ್ದ. ಅದರಲ್ಲೂ ಫುಲ್ ಅದಕ್ಕೆ ಕ್ಲಚ್ಚು ಗೇರು ಅಂತನೆಲ್ಲ ಇತ್ತು. ಅವನಿಗೆಲ್ಲ ಆಡೋಕ್ಕೂ ಬರ್ತಿರ್ಲಿಲ್ಲ ಅಂತ. ಅದಕ್ಕೋಸ್ಕರ ನಾವು ಅದಕ್ಕೇನು ಪೇ ಮಾಡಲಿಲ್ಲ ಬಿಲ್ಲಿಂಗು. ಅದು ತುಂಬಾ ಚೆನ್ನಾಗಿತ್ತು ಆಟವನ್ನು ಆಡಿಸೋದಕ್ಕೆ. ಆದರೆ ಇವನು ಇನ್ನೂ ತುಂಬ ಚಿಕ್ಕ ಏಜ್ ಇರೋದ್ರಿಂದ ಒಂದು ಸ್ವಲ್ಪ ದೊಡ್ಡವನಾದ್ಮೇಲೆ ಅವನಿಗೆ ಗೊತ್ತಾಗುತ್ತೆ ಈ ಥರ ಆಟ ಆಡಬೇಕು ಅಂತ. ತುಂಬ ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ಟೈಮ್ ಬೇಕಾದರೆ ಕರ್ಕೊಂಡು ಹೋಗೋಣ ಅಂತ ಸುಮ್ಮನೆ ಬಂದ್ವಿ. ತುಂಬಾ ಚೆನ್ನಾಗಿತ್ತು ಮಾತ್ರ ಗೇಮ್ಸ್ ಎಲ್ಲ. ಅಲ್ಲಿಂದ ನಾವು ಹೊರಟ್ವಿ. ಅಲ್ಲಿಂದ ಹೊರಟಾದ್ಮೇಲೆ ಅಲ್ಲೇ ಒಂದು ಶಾಪ್ ಇತ್ತು, ತುಂಬಾ ಚೆನ್ನಾಗಿತ್ತು ಶಾಪಲ್ಲೆಲ್ಲ ಬಟ್ಟೆ. ನಾನು ಒಂದು ಕೂಡ ತೊಗೊಂಡೆ. ಇದೇ ನಾನು ತೊಗೊಂಡಿರೋ ಡ್ರೆಸ್ಸು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ನಾವು ಹೆಂಗಿದ್ರು ಲೇಟ್ ಆಗಿದೆಯಲ್ಲ, ಊಟ ಮಾಡ್ಕೊಂಡು ಹೋಗೋಣ ಅಂತ ಹೋಟೆಲ್ಗೆ ಹೋದ್ವಿ. ಅಲ್ಲಿ ದೊನ್ನೆ ಬಿರಿಯಾನಿ ಮತ್ತು ಕಬಾಬ್ನ ಆರ್ಡ್ರ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಕಬಾಬು ಮತ್ತು ದೊನ್ನೆ ಬಿರಿಯಾನಿ. ಅಲ್ಲೇ ಜ್ಯೂಸ್ನ ಕುಡ್ಕೊಂಡು ಐಸ್ ಕ್ರೀಮ್ನ ತಿಂದ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಾದ ತಕ್ಷಣ ಅವ್ರಿಗೆ ಶಾವಿಗೆದು ಹಾಲ್ಕೀರ್ ಮಾಡಿದ್ದೆ ಅಲ್ವಾ, ಅದನ್ನು ಕೊಟ್ಟಿರಲಿಲ್ಲ, ಅವ್ರಿಗೂ ಕೊಟ್ಟೆ. ತುಂಬ ಚೆನ್ನಾಗಿದೆ ಅಂತಂದರು ಟೇಸ್ಟು. ಆಗಲೇ ಟೈಮ್ ಬಂದು 3:30 ಆಗಿದೆ. ಈಗ ಬಂದ್ವಿ ಮನೆಗೆ. ನಿಮ್ಗೇನಾದರೂ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.